ನಾವೀಗ ಸ್ಪೀಕರ್ ಆಗಿದ್ದೇನೆ. ಅದಕ್ಕೆ ನನಗೆ ಇವತ್ತು ಸಂವಿಧಾನಬದ್ಧವಾದ ಆ ಸದನ ನಡೆಸಿಕೊಂಡು ಶಾಸಕರಿಂದ ಕಾಯುವ ಜೊತೆಯಲ್ಲಿ ಶಾಸಕರಿಗೆ ಬೇಕಾದ ಮೂಲಭೂತ ಸೌಕರ್ಯ ಕೊಡೋದು ಮತ್ತು ಅವರ ಆ ಒಂದು ಕಚೇರಿಯ ಸಿಬ್ಬಂದಿಗಳ ವಿಚಾರ ನೋಡಿಕೊಂಡು ನಮಗೆ ಮೊದಲ ಇವತ್ತು ಆದ್ಯತೆ. ಇದು ರಾಜಕೀಯವಾಗಿ ಏನು ನಡೀತದೆ ಅಂತ ನಮಗೇನು ಕೂಡ ಗೊತ್ತಿಲ್ಲ. ಅದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗೋದು ಕೂಡ ಇಲ್ಲ. ನನಗೀಗ ಏನಿದೆ, ಡಿಸೆಂಬರ್ 8ಕ್ಕೆ ಅಧಿವೇಶನ ನಡೀತಾ ಇದೆ, 8ರಿಂದ 20ವರೆಗೆ. ಅದನ್ನು ಬಹಳ ಸೌಹಾರ್ದವಾಗಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲ ಸಹ ವಿಶ್ವಾಸ ತೆಗೆದುಕೊಂಡು ಉತ್ತಮವಾಗಿ ನಡೆಸುವುದೇ ನನ್ನ ಮುಖ್ಯ ಉದ್ದೇಶ. ಆ ಕೆಲಸ ಮಾಡ್ತಿದ್ದೆ ಸರ್. 8ರಿಂದ 10 ಮಂದಿ ಶಾಸಕರಿಗೆ ಕೂಕೊಟ್ಟು, ಇದು ಸಚಿವರಿಗೆ ಕೂಕೊಟ್ಟು ನೂತನವಾಗಿ, ಅದು ಕೂಡ ನಿಮ್ಮ ಕೂಡ ಸರಿ ಇದೆ. ಅದು ನೀವು ಕೂಡ ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಆಗ್ತಾರೆ ಮೊದಲು. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಮತ್ತು ನನಗೆ ವಿಚಾರ ಕೂಡ ಗೊತ್ತೂ ಇಲ್ಲ ಏನು ಚರ್ಚೆ ನಡೀತದೆ ಅಂತೇಳಿ. ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಕೂಡ ಇಲ್ಲ ಯಾರ ಹತ್ರ. ನಾನೊಂದು ಸ್ಪೀಕರ್ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೂಡ ಅದಕ್ಕೆ ಸರಿಯಾಗೋದಿಲ್ಲ.